Very good morning, my dear second BCom students. This is your CMK sir, and this is the second class of valuation of shares, my dears. Under corporate accounting, valuation of shares. This is the second class, my dears. Second class, and I am going to continue the valuation of shares practical aspects, my dears. Practical aspects. So last class itself, we were discussed two problems, my dears, regarding valuation of shares. Regarding valuation of shares, my dears. So now I am taking into consideration problem number 3, my dears. Problem number 3 for valuation of shares, my dears. My dears, here there is a problem. Here there is a problem. Following following is the balance sheet of B Company Limited for the year ended 31st March 2020. 31st March 2020, my dears. My dears, equity shares of 10 each, very important. Equity shares of 10 each, 1,60,000. 1,60,000. 1,60,000 na divided by 10 ಮಾಡ್ಕೊಂಡ್ರೆ number of equity shares ನಿಮ್ಗೆ ಸಿಗುತ್ತೆ, my dears. Reserve fund 70,000, insurance fund 60,000, depreciation fund 50,000, creditors 40,000, bills payable 80,000, bank loan 1,20,000, and BOD 80,000, my dears. BOD 80,000. ನೋಡಿ my dears, ಇದರಲ್ಲಿ my dears, equity share capital. Wait a minute. Wait a minute. ಭರತ್ ಆಡಿಯೋ ತಗೊಳ್ಳಿ ಭರತ್. ಭರತ್. ಓಕೆ ಸರ್. ಸೈಲೆಂಟ್ ಆಗಿರ್ಬೇಕು. ದೀಕ್ಷಿತ್ ಆಡಿಯೋ ತಗೊಳ್ಳಿ. ಎಸ್ ಸರ್. ಓಕೆ, ನೋಡ್ಕೊಳ್ಳಿ ಮೈ ಡಿಯರ್ಸ್, ಇದರಲ್ಲಿ ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂಡ್ ರಿಸರ್ವ್ ಫಂಡ್ ಎರಡು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರುತ್ತೆ ಮೈ ಡಿಯರ್ಸ್. ರಿಮೈನಿಂಗ್ ಇನ್ಶೂರೆನ್ಸ್ ಫಂಡ್, ಡಿಪ್ರಿಸಿಯೇಷನ್ ಫಂಡ್, ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಬ್ಯಾಂಕ್ ಲೋನ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಆಲ್ ಆರ್ ಮೈ ಡಿಯರ್ಸ್, ಆಲ್ ಆರ್ ಲಯಬಿಲಿಟೀಸ್ ಮೈ ಡಿಯರ್ಸ್. ಆಲ್ ಆರ್ ಲಯಬಿಲಿಟೀಸ್. ಜ್ಞಾಪಕ ಇಟ್ಕೊಳ್ಳಿ. ಜಸ್ಟ್ ಫಾರ್ ಐಡೆಂಟಿಫಿಕೇಶನ್ ಪರ್ಪಸ್ಗೆ ನಾನು ಅದಕ್ಕೆ ಕಲರ್ ಕೊಟ್ಟಿದ್ದೀನಿ ಅಷ್ಟೇ, ರೈಟಾ? ಐಡೆಂಟಿಫಿಕೇಶನ್ ಪರ್ಪಸ್ಗೆ ಮೈ ಡಿಯರ್ಸ್. ಇನ್ನು ಕಾಮನ್ ಆಗಿ ಅಸೆಟ್ಸ್ ಇರುತ್ತೆ ಮೈ ಡಿಯರ್ಸ್. ಅಸೆಟ್ಸ್ ಕಾಮನ್ ಆಗಿರುತ್ತೆ ಮೈ ಡಿಯರ್ಸ್, ನೋ ಪ್ರಾಬ್ಲಮ್. ಅಂಡ್ ಬಿಲ್ಡಿಂಗ್ಸ್, BR, ಸ್ಟಾಕ್, ಫರ್ನಿಚರ್, ಮೆಷಿನರಿ, ಇನ್ವೆಸ್ಟ್ಮೆಂಟ್ಸ್, ಲೋನ್ಸ್ ಅಂಡ್ ಅಡ್ವಾನ್ಸಸ್, ಡೆಟಾರ್ಸ್, ಗುಡ್ ವಿಲ್, ಮೋಟಾರ್ ಕಾರ್, ಲೋನ್ಸ್, ಮೋಟಾರ್ ಕಾರ್ ಮೈ ಡಿಯರ್ಸ್. ಇಲ್ಲಿದೆ ನೋಡಿ, preliminary expenses, discount on issue of shares, discount on issue of debentures, underwriting commissions. 4 ಇದೆ my dears. My dears, these 4 we are treated as miscellaneous expenses and losses ಅಂತ ಕರಿತೀವಿ my dears. These are not treated as an asset while calculating the valuation of shares. My dears, ಇಲ್ಲಿ ಏನ್ ಕಲರ್ ಕೊಟ್ಟಿದ್ದೀನಿ ಈ ಕಲರ್ ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನ್ ಕಲರ್ ಕೊಟ್ಟಿದ್ದೀನಿ ಈ ಕಲರ್ ನ ಅಸೆಟ್ಸ್ ಅಂತ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಆಫ್ ದೇ ಆರ್ ಟ್ರೀಟೆಡ್ ಆಸ್ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂಡ್ ಲಾಸಸ್. ಸಪರೇಟ್ ಹೆಡಿಂಗ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಅಂತ ಟ್ರೀಟ್ ಮಾಡ್ತೀವಿ ಮೈ ಡಿಯರ್ಸ್. ಯಾವ್ದು? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್, ಅಂಡರ್ ರೈಟಿಂಗ್ ಕಮಿಷನ್. 4 ಒಂದೇ ಪ್ರಾಬ್ಲಮ್ ಅಲ್ಲಿ ಬರಲ್ಲ, ಮ್ಯಾಕ್ಸಿಮಮ್ ಕೊಟ್ಬಿಟ್ಟಿದ್ದೀನಿ ಈ ಪ್ರಾಬ್ಲಮ್ ಅಲ್ಲಿ, ಈ 4 ಮೈ ಡಿಯರ್ಸ್. ದೆನ್ ಅಡ್ಜಸ್ಟ್ಮೆಂಟ್ಸ್ ನೋಡಿ ಮೈ ಡಿಯರ್ಸ್. ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆಸ್ ಅಂಡರ್ ಬಿಲ್ಡಿಂಗ್ಸ್ 20% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಬಿಲ್ಡಿಂಗ್ಸ್ ನ 20% ಏನ್ ಮಾಡ್ಕೋಬೇಕು ನೀವು? ಎಕ್ಸೆಸ್ ಮಾಡ್ಕೋಬೇಕು, ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ, ಜಾಸ್ತಿ ಮಾಡ್ಕೋಬೇಕು. ಸ್ಟಾಕ್, ಫರ್ನಿಚರ್ ಅಂಡ್ ಮೆಷಿನರಿ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಸ್ಟಾಕ್, ಫರ್ನಿಚರ್, ಮೆಷಿನರಿ ಇರೋ ವ್ಯಾಲ್ಯೂಗಿಂತ 10% ಕಡಿಮೆ ತಗೋಬೇಕು. ಡೆಟಾರ್ಸ್ ಇನ್ಕ್ಲೂಡ್ಸ್ 5,000 ಆಸ್ ಬ್ಯಾಡ್ ಡೇಟ್ಸ್. ಡೆಟಾರ್ಸ್ ಇನ್ಕ್ಲೂಡ್ 5,000 ಆಸ್ ಬ್ಯಾಡ್ ಡೇಟ್ಸ್. ಡೆಟಾರ್ಸ್ ಅಮೌಂಟ್ ಎಷ್ಟಿದೆಯೋ ಅದರಲ್ಲಿ 5,000 ಬ್ಯಾಡ್ ಡೇಟ್ಸ್ ಲೆಸ್ ಮಾಡಿ ತಗೋಬೇಕು. ಅದರ್ ಅಸೆಟ್ಸ್ ಅಟ್ ಬುಕ್ ವ್ಯಾಲ್ಯೂ. ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ವ್ಯಾಲ್ಯೂ ಆಟ್ 10% ಡಿಸ್ಕೌಂಟ್. ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ 10% ಲೆಸ್ಸರ್ ವ್ಯಾಲ್ಯೂಯೇಷನ್ ಗೆ ತಗೋಬೇಕಾಗುತ್ತೆ, ಕಡಿಮೆ ವ್ಯಾಲ್ಯೂಗೆ ತಗೋಬೇಕಾಗುತ್ತೆ, ಡಿಡಕ್ಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ಅರ್ಥ ಆಯ್ತಾ ಅಡ್ಜಸ್ಟ್ಮೆಂಟ್ಸ್ ಮೈ ಡಿಯರ್ಸ್? ನೋಡಿ, ಬಿಲ್ಡಿಂಗ್ಸ್ 20% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದ್ರೆ ಅದಕ್ಕಿಂತ 20% ಜಾಸ್ತಿ ತಗೊಳ್ಳಿ. ಸ್ಟಾಕ್, ಫರ್ನಿಚರ್ ಅಂಡ್ ಮೆಷಿನರಿ 10% ಲೆಸ್ ದ್ಯಾನ್ ದ ಬುಕ್ ವ್ಯಾಲ್ಯೂ. ಸ್ಟಾಕ್, ಫರ್ನಿಚರ್ ಮತ್ತೆ ಮೆಷಿನರಿನ ಇರೋ ವ್ಯಾಲ್ಯೂಗಿಂತ 10% ಕಡಿಮೆ ತಗೊಳ್ಳಿ. ಡೆಟಾರ್ಸ್ ಇನ್ಕ್ಲೂಡ್ಸ್ 5,000 ಆಸ್ ಬ್ಯಾಡ್ ಡೇಟ್ಸ್. ಡೆಟಾರ್ಸ್ ಎಷ್ಟಿದೆಯೋ ಅದರಲ್ಲಿ 5,000 ಬ್ಯಾಡ್ ಡೇಟ್ಸ್ ನ ಲೆಸ್ ಮಾಡಿ ತಗೊಳ್ಳಿ. ಅದರ್ ಅಸೆಟ್ಸ್ ಬುಕ್ ವ್ಯಾಲ್ಯೂ. ರಿಮೈನಿಂಗ್ ಏನ್ ಅಸೆಟ್ಸ್ ಇದೆಯೋ ಅವೆಲ್ಲ ಬುಕ್ ವ್ಯಾಲ್ಯೂ ತಗೊಳ್ಳಿ.
ಅಲ್ಲಿಗೆ ಬಿಲ್ಡಿಂಗು, ಸ್ಟಾಕು, ಫರ್ನಿಚರು, ಮೆಷಿನರಿ, ಡೇಟಾಸ್ 1 2 3 4 5 ಅಸೆಟ್ಸ್ ಮಾತ್ರ ಅಡ್ಜಸ್ಟ್ಮೆಂಟ್ಸ್ ಇದೆ, ಬೇರೆ ಅಸೆಟ್ಸ್ ಎಲ್ಲ ಬುಕ್ ವ್ಯಾಲ್ಯೂ. ಲಯಬಿಲಿಟೀಸ್ ಅಲ್ಲಿ ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ವ್ಯಾಲ್ಯೂಡ್ ಅಟ್ 10% ಡಿಸ್ಕೌಂಟ್. ಕ್ರೆಡಿಟಾರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಮಾತ್ರ 10% ಡಿಸ್ಕೌಂಟ್ ತಗೊಳ್ಳಿ, ರಿಮೈನಿಂಗ್ ಲಯಬಿಲಿಟೀಸ್ ಏನಿದೆ ಫುಲ್ ತಗೊಳ್ಳಿ ಮೈ ಡಿಯರ್ಸ್. ಅಷ್ಟೇ ಮೈ ಡಿಯರ್ಸ್. ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮೈ ಡಿಯರ್ಸ್. ಮೈ ಡಿಯರ್ಸ್ ಬಿಲ್ಡಿಂಗ್ಸ್ ಏನ್ ಹೇಳಿದ್ದಾರೆ, ಬಿಲ್ಡಿಂಗ್ಸ್ ಏನ್ ಹೇಳಿದ್ದಾರೆ ನೋಡಿ ಮೈ ಡಿಯರ್ಸ್. ಬಿಲ್ಡಿಂಗ್ಸ್ 20% ಮೋರ್ ದೆನ್ ದ ಬುಕ್ ವ್ಯಾಲ್ಯೂ. ಬಿಲ್ಡಿಂಗ್ಸ್ ಎಷ್ಟಿದೆ, 40,000 ಇದೆ. ಹಾಗಾಗಿ 120 ಹಾಕೋಬೇಕು ಮೈ ಡಿಯರ್ಸ್. 120 ಡಿವೈಡ್ ಬೈ 100 ಎಷ್ಟು ಬರುತ್ತೆ ನೋಡಿ. 120 ಡಿವೈಡ್ ಬೈ 100 40,000 ಇಂಟು 120 ಬೈ 48,000 sir. 48,000 ಕರೆಕ್ಟ್ ಇದೆ. ಬಿಲ್ಸ್ ರಿಸೀವಬಲ್ ಬುಕ್ ವ್ಯಾಲ್ಯೂ 48,000 10,000. ಇನ್ವೆಸ್ಟ್ಮೆಂಟ್ಸ್ 1 lakh rupees. ಇನ್ವೆಸ್ಟ್ಮೆಂಟ್ಸ್ 1 lakh rupees ಮೈ ಡಿಯರ್ಸ್. ಇನ್ವೆಸ್ಟ್ಮೆಂಟ್ ನ ಅಸೆಟ್ ತರ ಟ್ರೀಟ್ ಮಾಡ್ತೀರಾ. ಸ್ಟಾಕು, ಫರ್ನಿಚರ್, ಮೆಷಿನರಿ 10% ಲೆಸ್. ಡೆಟಾರ್ಸ್ ಅಲ್ಲಿ 5,000 ಲೆಸ್ ಮಾಡ್ಕೋಬೇಕು. ಸ್ಟಾಕ್ 70,000 ಇದೆ ಮೈ ಡಿಯರ್ಸ್. 10% ಲೆಸ್ ಅಂದ್ರೆ 90/100 ಮಾಡ್ಕೊಂಡ್ರೆ 63,000 ಬರುತ್ತೆ. ಕರೆಕ್ಟ್ ಇದೆಯಾ? 63,000 ಕರೆಕ್ಟ್ ಇದೆ. ದೆನ್ ಡೆಟಾರ್ಸ್ 30,000 ಇದೆ, ಅದ್ರಲ್ಲಿ 5,000 ಬ್ಯಾಡ್ ಡೇಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ 30,000 ಔಟ್ ಆಫ್ 30,000 5,000 ಟ್ರೀಟೆಡ್ ಆಸ್ ಬ್ಯಾಡ್ ಡೇಟ್ಸ್. ಸೊ 30 ಅಲ್ಲಿ 5,000 ಹೋದ್ರೆ 25,000 ಇರುತ್ತೆ ಮೈ ಡಿಯರ್ಸ್. 25,000. ಫರ್ನಿಚರ್ 10% ಲೆಸ್ ಅಂತ ಅವರೇ ಹೇಳಿದ್ದಾರೆ. ಫರ್ನಿಚರ್ 50,000 ಇದೆ. 50,000 ಇಂಟು 10% ಮಾಡ್ಕೊಂಡ್ರೆ 5,000 ಬರುತ್ತೆ. 5,000 ಲೆಸ್ ಮಾಡ್ಕೊಂಡ್ರೆ 45,000 ಬರುತ್ತೆ. ಮೆಷಿನರಿ 60,000 ಇದೆ, 10% ಲೆಸ್. 6,000 ಲೆಸ್ ಮಾಡ್ಕೋಬೇಕು, 54,000 ಬರುತ್ತೆ. ಗುಡ್ ವಿಲ್ ಬುಕ್ ವ್ಯಾಲ್ಯೂ 80,000. ಮೋಟರ್ ಕಾರ್ 1 lakh. ಲೋನ್ಸ್ ಅಂಡ್ ಅಡ್ವಾನ್ಸಸ್ 90,000 ಮೈ ಡಿಯರ್ಸ್. ಈ ಅಸೆಟ್ಸ್ ಕನ್ಸಿಡರ್ ಮಾಡ್ತಿಲ್ಲ ನೋಡಿ. ಈ ಅಸೆಟ್ಸ್ ಯಾವುದನ್ನು ಕನ್ಸಿಡರ್ ಮಾಡ್ತಿಲ್ಲ. ಯಾಕೆ ಅಂದ್ರೆ ದೇ ಆರ್ ಟ್ರೀಟೆಡ್ ಆಸ್ miscellaneous expenses and losses ಅಂತ ಕರಿತೀವಿ. They are not comes under the assets as valuation of shares. Valuation of shares ಅಲ್ಲಿ assets ಅಂತ ಟ್ರೀಟ್ ಮಾಡಕ್ ಬರೋಲ್ಲ. ಇಷ್ಟು assets ಮೈ ಡಿಯರ್ಸ್. ಅಸೆಟ್ಸ್ ನೆಲ್ಲ ಟ್ರೀಟ್ ಮಾಡಿದ್ದಾಯ್ತು. ಈಗ ಲಯಬಿಲಿಟೀಸ್ ನ ಟ್ರೀಟ್ ಮಾಡಬೇಕು ಮೈ ಡಿಯರ್ಸ್. ಲಯಬಿಲಿಟೀಸ್ ಏನ್ ಇನ್ಫಾರ್ಮೇಶನ್ ಇದೆ, ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ವ್ಯಾಲ್ಯೂಡ್. ಕ್ರೆಡಿಟಾರ್ಸ್ ಅಂಡ್ ಬಿಲ್ಸ್ ಪೇಯಬಲ್ ವ್ಯಾಲ್ಯೂಡ್ ಅಟ್ 10% ಡಿಸ್ಕೌಂಟ್ ಮೈ ಡಿಯರ್ಸ್. ಫಸ್ಟ್ ಅವೆರಡು ತಗೋಬೇಕು. ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ 10% ಕಡಿಮೆ ತಗೋಬೇಕು, ಮಿಕ್ಕಿದ್ ಈಕ್ವಲೆನ್ಸ್. ಇನ್ಶೂರೆನ್ಸ್ ಫಂಡ್ 60,000, ಡಿಪ್ರಿಸಿಯೇಷನ್ ಫಂಡ್ 50,000. ಕ್ರೆಡಿಟಾರ್ಸ್ ಬಿಟ್ಟಿರ್ತೀನಿ ಮೈ ಡಿಯರ್ಸ್, ಬಿಲ್ಸ್ ಪೇಯಬಲ್ ಬಿಟ್ಟಿರ್ತೀನಿ. ಬ್ಯಾಂಕ್ ಲೋನ್ 1,20,000, BOD 80. ಕರೆಕ್ಟ್ ಇದೆಯೋ ನೋಡಿ ಮೈ ಡಿಯರ್ಸ್. ಇನ್ಶೂರೆನ್ಸ್ ಫಂಡ್ 60, ಡಿಪ್ರಿಸಿಯೇಷನ್ ಫಂಡ್ 50, ಕ್ರೆಡಿಟಾರ್ಸ್ ಬಿಲ್ಸ್ ಪೇಯಬಲ್ ಬಿಟ್ಟಿರಿ. ಬ್ಯಾಂಕ್ ಲೋನ್ 120, BOD 80. ಕರೆಕ್ಟ್ ಇದೆಯಾ? 80,000. ಈಗ ಕ್ರೆಡಿಟಾರ್ಸ್ ನೋಡ್ಕೊಳ್ಳಿ ಮೈ ಡಿಯರ್ಸ್. ಕ್ರೆಡಿಟಾರ್ಸ್ ಎಷ್ಟಿದೆ ವ್ಯಾಲ್ಯೂ? 40,000. 40 ನಾ? Yes sir. ಕ್ರೆಡಿಟಾರ್ಸ್ 40,000 ಇದೆ. 40,000 ಇಂಟು 10%. 10% ಡಿಸ್ಕೌಂಟ್ ಅಲ್ವಾ? Yes 90 ಡಿವೈಡ್ ಬೈ 100 ಮಾಡ್ಕೊಳ್ಳಿ. 90 ಡಿವೈಡ್ ಬೈ 100 ಸೇಮ್. 10% ಲೆಸ್ ಮಾಡಿ ತಗೊಂಡ್ರು 36,000, ಇಲ್ಲ 90/100 ತಗೊಂಡ್ರು 36,000 ಬರುತ್ತೆ ಮೈ ಡಿಯರ್ಸ್. Yes sir. Then after that bills payable my dears. 80,000 sir. Bills payable ಇರೋದು ಎಷ್ಟು? 80,000 ಇರೋದು. 80,000. 80,000 into same 90/100 ಮಾಡ್ಕೊಳ್ಳಿ. 8,000 ಬರುತ್ತೆ. 8,000 ಲೆಸ್ ಮಾಡ್ಕೊಂಡ್ರೆ 72,000. 72. Yes sir. ಈಗ ನೋಡಿ ಮೈ ಡಿಯರ್ಸ್, ಟೋಟಲ್ ಅಸೆಟ್ಸ್ ಟೋಟಲ್ ಮಾಡಿ ಹೇಳಿ ನನಗೆ ಒಂದ್ಸಲಿ ಚೆಕ್ಔಟ್ ಮಾಡಿ ಹೇಳಿ. 15,000 sir. ಕರೆಕ್ಟ್ ಇದೆಯಾ? ಚೆಕ್ ಕರೆಕ್ಟ್ Yes ಇದೆ sir, sir. correct ಆಗಿದೆ sir. Yes sir. ಲಯಬಿಲಿಟೀಸ್ ಚೆಕ್ ಮಾಡಿ. 60,000, 50,000, 36,000, 72, 1,20,000, 80. 4,18,000 sir. ಕರೆಕ್ಟ್ ಇದೆಯಾ? Yes sir. 4,18,000 ಮೈ ಡಿಯರ್ಸ್. 6,15,000 ಅಲ್ಲಿ 4,18,000 ಲೆಸ್ ಮಾಡಿ. ಕರೆಕ್ಟ್ ಇದೆ sir. 1,97,000. 1,97,000. That is called net assets available to equity shareholders ಅಂತ ಕರಿತೀವಿ. ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ ಮೈ ಡಿಯರ್ಸ್. ಅದಾದ್ಮೇಲೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬಹುದು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ ಶೇರ್ ಈಕ್ವಲ್ಸ್ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. 1,97,000 ಡಿವೈಡ್ ಬೈ 16,000 ಹೆಂಗ್ ಬರುತ್ತೆ? 16,000 1,60,000 ಡಿವೈಡ್ ಬೈ 10 ಮಾಡ್ಕೊಂಡಿದ್ದೀವಿ. ಫೇಸ್ ವ್ಯಾಲ್ಯೂ ಫಸ್ಟ್ ಅಲ್ಲೇ ಎಲ್ಲೋ ಮಾರ್ಕ್ ಅಲ್ಲಿ ಮಾರ್ಕ್ ಮಾಡಿದೆ. 16,000 ಎಷ್ಟು ಬರುತ್ತೆ ನೋಡಿ? 12.312. 12 ನೋಡಿ ಮೈ ಡಿಯರ್, 3,125. 312 ಬರುತ್ತೆ ಸರ್. 312 ನಾ? 2. Yes sir. 312 per share. 12.312 per share. Correct ಇದೆಯಾ ಮೈ ಡಿಯರ್ಸ್? ಕರೆಕ್ಟ್ ಇದೆಯಾ? Yes sir. That is the
procedure for calculation of intrinsic value, my dears. Calculation of intrinsic value of shares, my dears. After that, we are going to taking fourth problem, my dears. Fourth problem. One ನಿಮಿಷ, my dears. One ನಿಮಿಷ. Right, my dears. Right. Listen here, my dears. Listen here. First note, my dears. Following is the balance sheet of Y Limited for the year ended 31st March 2019. Liabilities amount rupees, assets amount rupees, my dears. 10,000, 8%, my dears, very important. 10,000, 8% preference shares of 100 each, 10 each. 10,000, 8% preference shares of 10 each. My dears, ಬೇರೆ ಕಲರ್ ಕೊಡ್ತಾ ಇದೀನಿ. ಇಷ್ಟರವರೆಗೂ ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲೂ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಂದಿಲ್ಲ, ಫಸ್ಟ್ ಟೈಮ್, ಮೈ ಡಿಯರ್ಸ್. ಬಿಡಿ, ಅದೊಂದೇ ಹೊಸದು. ಪ್ರಿಫರೆನ್ಸ್ ಶೇರ್ ಇದುವರೆಗೂ ಮಾಡಿರುವಂತ 3 ಪ್ರಾಬ್ಲಮ್ಸ್ ಅಲ್ಲೂ ಬಂದಿಲ್ಲ. 20,000 ಈಕ್ವಿಟಿ ಶೇರ್ಸ್ ಆಫ್ 10 each, 2 lakhs divided by 10 ಮಾಡ್ಕೊಂಡ್ರೆ 20,000 ಅವರೇ ಕೊಟ್ಟಿದ್ದಾರೆ, ಮೈ ಡಿಯರ್ಸ್. ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ. ಈಕ್ವಿಟಿ ಶೇರ್ಸ್ ಅವರೇ ಕೊಟ್ಟಿದ್ದಾರೆ 20,000. ಈಕ್ವಿಟಿ ಶೇರ್ಸ್ ಅವರೇ ಕೊಟ್ಟಿದ್ದಾರೆ 20,000, ಮೈ ಡಿಯರ್ಸ್. 8% debentures 48,000, reserve fund 32,000, depreciation fund 52,000, creditors 40,000, bills payable 25,000, bank loan 53,000, BOD 50,000, my dears. My dears, land and building 99, plant and machinery 88, furniture and fixtures 77, sundry debtors 66, stock 44, loans and advances 60,000, investments 80,000, goodwill 50,000, preliminary expenses 15,000, discount on shares 21,000. My dears, you are to know miscellaneous expenses and Miscellaneous. losses. they are not treated as assets, my dears. ಅವುಗಳನ್ನ ಅಸೆಟ್ ಅಂತ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಟ್ರೀಟ್ ಮಾಡಲ್ಲ. ಚಾರ್ಟ್ ಮಾಡಿದ್ದಾರೆ, ಒಂದು ನಿಮಿಷ ಚೆಕ್ ಮಾಡ್ಕೊಂಡ್ಬಿಡ್ತೀನಿ, my dears. 4,000, 48,000, 72,000, 12.312, right. ಮಾನಸ MA, okay, right, my dears. Additional information ಏನಿದೆ ನೋಡಿ, my dears. My dears, debenture interest due for 1 year. 1 year debenture interest ಕೊಡಬೇಕು. ನಾಲ್ಕು ಡಿಬೆಂಚರ್ಸ್ ಎಷ್ಟಿದೆ? 48,000 ಇದೆ. 1 year ಗೆ ಇಲ್ಲೇ ಕೊಟ್ಟಿದ್ದಾರೆ ಪರ್ಸೆಂಟೇಜ್ 8%. ಮತ್ತೆ ಪರ್ಸೆಂಟೇಜ್ ಎಷ್ಟು ಅಂತ ಹುಡುಕಾಡ್ಬಿಟ್ಟಿರಾ. 48,000 ಮೇಲೆ 8% ಕೊಡಬೇಕು 1 year ಗೆ. Then book debts ಅಂದ್ರು ಒಂದೇ, ಡೆಟಾರ್ಸ್ ಅಂದ್ರು ಒಂದೇ, ಜ್ಞಾಪಕ ಇಟ್ಕೊಳ್ಳಿ, ಮೈ ಡಿಯರ್ಸ್. ಬುಕ್ ಡೆಟ್ಸ್ ಇನ್ಕ್ಲೂಡ್ಸ್ ದ ಬ್ಯಾಡ್ ಡೆಟ್ಸ್ 6,000. ಆಗ್ಲೇ ಮಾಡಿದ್ವಲ್ಲ ಆ ತರ. ಡೆಟಾರ್ಸ್ ಅಲ್ಲಿ 6,000 ಲೆಸ್ ಮಾಡ್ಕೋಬೇಕು. ಸ್ಟಾಕ್ ರಿವ್ಯಾಲ್ಯೂಡ್ ಅಟ್ 38,000. ಸ್ಟಾಕ್ ರಿವ್ಯಾಲ್ಯೂಡ್ ಅಟ್ 38. ಈ ವ್ಯಾಲ್ಯೂ ತಗೋಬೇಕಷ್ಟೇ. ಫೈಂಡ್ ಔಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮೈ ಡಿಯರ್ಸ್. ಫೈಂಡ್ ಔಟ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ರೈಟ್, ಮೈ ಡಿಯರ್ಸ್. My dears, calculation of net assets available to equity shareholders, particulars amount rupees, my dears. Land and building, my dears, adjustment ಇರೋದು ಒಂದು, ಡೆಟಾರ್ಸ್ ಮಾತ್ರ ಸ್ಟಾಕ್ ಎರಡೇ, my dears, ನೀವು ನೋಡ್ಕೋಬೇಕಾಗಿರೋದು. Land and building 99, plant and machinery 88, furniture and fixtures 77, sundry debtors 66. ನೋಡ್ಕೊಳ್ಳಿ. Land and building 99,000, plant and machinery 88,000, furniture fixture 77, sundry debtors ನೋಡಿ, my dears, 66,000 ಇದೆ. ಬ್ಯಾಡ್ ಡೆಟ್ 6,000 ಲೆಸ್ ಮಾಡ್ಕೊಂಡಿದ್ದೀನಿ, 60,000. ಅರ್ಥ ಆಗ್ತಾ ಇದೆಯಾ? Yes, sir. ಮೈ ಡಿಯರ್, ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ರಿವ್ಯಾಲ್ಯೂಡ್ ಅಟ್ 38, ಅದನ್ನ ತಗೊಂಡ್ಬಿಟ್ಟಿದ್ದೀನಿ. ಏನಾದ್ರೂ ಆಗಿರ್ಲಿ, ಲೆಸ್ ಆದ್ರೂ ಆಗಿರ್ಲಿ, ಕಡಿಮೆ ಆದ್ರೂ ಆಗಿರ್ಲಿ. ಸ್ಟಾಕ್ 44 ಇದೆ, 38,000 ಅಂತ ಕೊಟ್ಟಿದ್ದಾರೆ. ನಮ್ಗೆ ಅದ್ರ ಬೇಕಿಲ್ಲ. ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಮೈ ಡಿಯರ್ಸ್. ಇನ್ವೆಸ್ಟ್ಮೆಂಟ್ಸ್ 60,000 rupees ಇದೆ. ಲೋನ್ಸ್ ಅಂಡ್ ಅಡ್ವಾನ್ಸಸ್ 80,000, ಗುಡ್ ವಿಲ್ 50,000, ಮೈ ಡಿಯರ್ಸ್. ಅಷ್ಟೇ ತಗೊಂಡಿರೋದು. ಯಾಕೆ ಅಂದ್ರೆ ಇವೆರಡು 80,000. 80,000 ಇನ್ವೆಸ್ಟ್ಮೆಂಟ್ ತಗೊಂಡಿದ್ದೀನಮ್ಮ. Investment 60 ಇದೆ. ಇಲ್ಲ ಸರ್, 80,000 ಸರ್. 80. Investments 80,000. Okay, my dears. Loans and advances 60,000. Loans and advances, wait a minute. Miss agide. Loans and advances 60,000. Clear? Okay na? Correct idea? Yes sir, correct Okay, ಇದೆ. sir. Right ma. ಈ preliminary expenses and discount on issue of shares na miscellaneous expenses ಅಂತ ಕರೀತೀವಿ. We are not treated as asset while calculating the valuation of shares, my dears. So ಇಷ್ಟು assets. Total assets ಮಾಡಿ, my dears, 99, 88, 77, 60, 38, 80, 60, 50. Five lakh 52,000 sir. 5,52,000, my dears. Again liabilities ಅಂತ ಬಂದ್ರೆ, my dears, ಏನ್ ಅಡ್ಜಸ್ಟ್ಮೆಂಟ್ ಇದೆ? ಡಿಬೆಂಚರ್ ಇಂಟ್ರೆಸ್ಟ್ ಡ್ಯೂ ಫಾರ್ 1 year. ಅದು ಬಿಟ್ರೆ ಅಡ್ಜಸ್ಟ್ಮೆಂಟ್ಸ್ ಏನು ಇಲ್ಲ. ನೋಡ್ಕೊಳ್ಳಿ. ರಿಸರ್ವ್ ಫಂಡ್ ಬರಲ್ಲ. ಡಿಬೆಂಚರ್ಸ್, ಡಿಪ್ರಿಸಿಯೇಷನ್ ಫಂಡ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್, BOD ಅಷ್ಟು ತಗೋಬೇಕು, my dears. ಕ್ರೆಡಿಟಾರ್ಸ್
40,000, bank loan 25,000, BOD 50,000, depreciation fund 52, debentures 48. ನೋಡಿ my dears, interest on debentures ಇಲ್ಲಿ calculate ಮಾಡಿದೀನಿ my dears. Interest on debentures calculate ಮಾಡಿದೀನಿ ನೋಡಿ. ನೋಡಿ my dears, interest on debentures 48,000 ಇದೆ, 6/100 ಇದೆ, ಇಂಟು ಬೇಕಾದ್ರೆ 1 year ಅಂತಿದೆ 1 ಹಾಕೋಬಹುದು, 2 ಅಂತಿದ್ರೆ 2 ಹಾಕೋಬಹುದು, ನೋ ಪ್ರಾಬ್ಲಮ್ my dear. 1 ಅಂತಿದೆ 1 year ಹಾಕೊಂಡಿದೀನಿ, 2 ಅಂತಿದ್ರೆ 2 year ಹಾಕೊಳ್ಳಿ, 3 ಅಂತಿದ್ರೆ 3 year ಹಾಕೊಳ್ಳಿ. ಮಂತ್ಸ್ ಕೊಟ್ರೆ ಮಾತ್ರ 6 months 8 months ಅಂತ ಕೊಟ್ರೆ 6/12 8/12 ಬರುತ್ತೆ. ಇಲ್ಲಿ ಇಯರ್ ಕೊಟ್ಟಿರೋದ್ರಿಂದ 1 year ಹಾಕೊಂಡಿದೀನಿ my dears. ನೋಡಿ 48,000 into 6/100 into 1 ಎಷ್ಟು ಬರುತ್ತೆ ನೋಡಿ my dears. 3,840 ಕರೆಕ್ಟ್ ಇದೆಯಾ ನೋಡಿ. ಕರೆಕ್ಟ್ ಇದೆ ಸರ್ ಕರೆಕ್ಟ್ ಇದೆ ಸರ್. Make it total liabilities. Total 2,71,840. 71,840. 2,71,840. Right my dears ನೋಡಿ 5,52,000 ಅಲ್ಲಿ 2,71,840 ಲೆಸ್ ಮಾಡಿ. ಸರ್ 2,80,160. 2,80,160. 3,52,000 ಅಲ್ಲಿ 2,71,840 ಲೆಸ್ ಮಾಡಿ ಎಷ್ಟು ಬರುತ್ತೆ? ಎಸ್ ಸರ್ 2,80,160. 2,80,160. My dears, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇಲ್ಲಿ ನೋಡ್ಕೊಳ್ಳಿ. ನೆಟ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಅಂತ ಮೆನ್ಷನ್ ಮಾಡಿದೀನಿ. ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಏನ್ ಮೆನ್ಷನ್ ಮಾಡ್ತಿದ್ದೆ ಹೇಳಿ ನೋಡೋಣ. ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಮೆನ್ಷನ್ ಮಾಡ್ತಿದ್ದೆ, ಕರೆಕ್ಟಾ? ಈ ಪ್ರಾಬ್ಲಮ್ ಅಲ್ಲಿ ನೆಟ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಅಂತ ಮೆನ್ಷನ್ ಮಾಡಿದೀನಿ. ಇಸ್ ನಥಿಂಗ್ ಬಟ್ it is the assets or net assets available to both the shareholders ಅಂತ. ಯಾರ್ಯಾರಿಗೆ? there are two types of shares, Equity shares and equity shares, ಕರೆಕ್ಟಾ? ಅಲ್ಲಿಗೆ ಇಬ್ರು ಶೇರ್ ಹೋಲ್ಡರ್ಸ್ ಈ ಪ್ರಾಬ್ಲಮ್ ಅಲ್ಲಿ ಇರೋದ್ರಿಂದ my dears, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇಬ್ರು ಇದ್ದಾರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇದ್ದಾರೆ, ಶೇರ್ ಹೋಲ್ಡರ್ಸ್ ಇದ್ದಾರೆ. ಆಗಾಗ ಬಂತಷ್ಟೇ. ಆ ಪ್ರಾಬ್ಲಮ್ಸ್ ಅಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರ್ತಿರ್ಲಿಲ್ಲ my dears, ಹಾಗಾಗಿ ಡೈರೆಕ್ಟ್ ತಗೊಳ್ತಿದ್ದೆ. ಇದ್ರಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇದೆ. ನೆಟ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ 2,80,160 rupees. 2,80,160 rupees my dears. ಅದ್ರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಲೆಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಕ್ಯಾಪಿಟಲ್ ಇದೆಯೋ ಅಷ್ಟು ಕೊಟ್ಬಿಡ್ಬೇಕು ಇಂಟ್ರೆನ್ಸಿಕ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ my dears. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ. ಎಸ್ 1 lakh rupees ಇದೆ my dears. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕಂಪ್ಲೀಟ್ ಕೊಟ್ಬಿಡಿ, 1 lakh rupees ನ ಲೆಸ್ ಮಾಡ್ಬಿಡಿ. 2,80,160 ಅಲ್ಲಿ 1 lakh ಹೋದ್ರೆ ಇನ್ನೆಷ್ಟು ಬರುತ್ತೆ? 1,80,160. 1,80,160. 1,80,160 rupees ಬರುತ್ತೆ. ದಟ್ ಈಸ್ ನೋಡಿ my dears, ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಮಾಡಿದೀನಿ. ಈಗ ಯಾವಾಗ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಲ್ಲ ಲೆಸ್ ಆದ್ಮೇಲೆ ನೆಟ್ ಅಸೆಟ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದು ಬೇಕಿರೋದು ನಮ್ಗೆ. ಏನಿಲ್ಲ my dears, ಲಾಸ್ಟ್ ಪ್ರಾಬ್ಲಮ್ಸ್ ಈ ಪ್ರಾಬ್ಲಮ್ಸ್ ಏನ್ ಡಿಫರೆನ್ಸ್ ಇದೆ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಇದ್ರೆ ಲೆಸ್ ಮಾಡಿ ಅಷ್ಟೇ, ಸಿಂಪಲ್, ತಲೆ ಕೆಡಿಸ್ಕೋಬೇಡಿ. ಪ್ರಿಫರೆನ್ಸ್ ಶೇರ್ಸ್ ಇದ್ರೆ ಲೆಸ್ ಮಾಡಿ, ಬಂದಿರೋ ಬ್ಯಾಲೆನ್ಸ್ ನ ನೆಟ್ ಅಸೆಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್ ಅಂತ ಕರೀರಿ, ಶೇರ್ ಹೋಲ್ಡರ್ಸ್ ಅಂತ ಕರಿಬೇಕಾಗುತ್ತೆ, ರೈಟಾ my dears. After that we are going to calculate intrinsic value my dears. We are going to calculate intrinsic value. ನೋಡಿ my dears, ಏನ್ ಫಾರ್ಮುಲಾ? intrinsic value per share equals net assets available to equity shareholders divided by number of equity shares divided by number of equity shares. ಎಷ್ಟು ಬಂದಿದೆ ನಮಗೆ? 1,80,160. 1,80,160 divided by 20,000 my dears. ಅವರೇ ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟ್ ಶೇರ್ಸ್ ನೋಡಿ. ಶೇರ್ಸ್ ಅವರೇ ಕೊಟ್ಟಿದ್ದಾರೆ ನೋಡಿ. 20,000 equity shares, 20,000 equity shares of 10 each. ಅವರೇ ಶೇರ್ಸ್ ಕೊಟ್ಟಾಗ ತಲೆನೋವು ಇರಲ್ಲ, ಡೈರೆಕ್ಟ್ ತಗೋಬಹುದು my dears. 1,80,160 divided by 20,000 ಮಾಡಿ my dears. ಎಷ್ಟು ಬರುತ್ತೆ? 9.008. 9.008 per share. 9.008 per share my dears. 9.008 per share. That is the intrinsic value. That is the intrinsic value per share my dears. Intrinsic value per share. That's it, the answer my dears. This is the main. Preference shares ಇದ್ರೆ ಲೆಸ್ ಮಾಡ್ಕೋಬೇಕು. ಸರ್ ಡಿಬೆಂಚರ್ 8% ಇರೋದು. ಹಾ ಹಲೋ ಹೇಳು ಸರ್, ಡಿಬೆಂಚರ್ 8% ಅಲ್ವಾ ಇರೋದು? wait a minute, yes correct ಇದೆ, ರಾಂಗ್ ಆಗಿದೆ. 48,000 ಡಿಬೆಂಚರ್ಸ್. ಒಂದ್ ನಿಮಿಷ ಇದು ಚೆಕ್ ಮಾಡ್ಕೊಳ್ರಿ, 8% ಡಿಬೆಂಚರ್ಸ್ ಎಷ್ಟು ನಾನು ಕೇಳಿದೆ, ಇದು ಎಷ್ಟು ಬರುತ್ತೆ ನೋಡಿ ಅಂತ. 8/100 ಹಾಕಿ ನೋಡೋಣ. ಸರ್ ಅಮೌಂಟ್ ಕರೆಕ್ಟ್ ಇದೆ ಸರ್, 6 ಬದಲು 8 ಇದು ಪರ್ಸೆಂಟೇಜ್ ಮಾತ್ರ. ಓಕೆನಾ? ಕರೆಕ್ಟ್ ಇದೆಯಾ 8%?
ಇನ್ನೆಲ್ಲ ಕರೆಕ್ಟ್ ಆಗಿದೆ. ಓಕೆ Yes, ಮಾ sir. yes sir, ಇನ್ನೆಲ್ಲ 8%. correct ಆಗಿದೆ. ಓಕೆ 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 ಅಮೌಂಟ್ ಆನ್ಸರ್ ಕರೆಕ್ಟ್ ಇದೆಯಾ? 9.008 per share ಕರೆಕ್ಟ್ ಇದೆಯಾ? 008. Okay sir, correct ಆಗಿದೆ sir. Okay. Then my dears, I am going to solving one more problem here. Following is the balance sheet of C Company Limited for the year ended 31st March 2019, my dears. My dears, careful ಆಗಿ ನೋಡ್ಕೊಬಿಡಿ. 2500. Wait a minute. 2500 preference shares of 100 each. 2,50,000. 3,000 equity shares of 100 each. ಅಲ್ಲಿಗೆ 3,000 equity shares, my dears, ಅವರೇ ಕೊಟ್ಬಿಟ್ಟಿದ್ದಾರೆ, ನೀವೇನ್ ಕ್ಯಾಲ್ಕುಲೇಟ್ ಮಾಡಂಗಿಲ್ಲ. ರಿಸರ್ವ್ ಫಂಡ್, ಸಿಂಕಿಂಗ್ ಫಂಡ್, ಮೈ ಡಿಯರ್ಸ್, ಇವೆರಡು ಇದ್ರಲ್ಲಿ ಬರುತ್ತೆ. ಯಾವುದು? ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ. ಇನ್ಶೂರೆನ್ಸ್ ಫಂಡ್, ಡಿಪ್ರಿಸಿಯೇಷನ್ ಫಂಡ್, 12% ಡಿಬೆಂಚರ್, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬಿಒಡಿ, ಇಷ್ಟು ಲಯಬಿಲಿಟೀಸ್, ಮೈ ಡಿಯರ್ಸ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮೆಷಿನರಿ, ಫರ್ನಿಚರ್, ಸ್ಟಾಕ್, ಬಿಆರ್, ಪ್ರಿಮೈಸಿಸ್, ಗುಡ್ ವಿಲ್, ಮೋಟರ್ ಕಾರ್, ಇಲ್ಲಿವರೆಗೂ ಅಸೆಟ್ಸ್, ಮೈ ಡಿಯರ್ಸ್. ಇಲ್ಲಿ ನೋಡಿ, ಡಿಸ್ಕೌಂಟ್ ಆನ್ ಶೇರ್ಸ್, ಡಿಸ್ಕೌಂಟ್ ಆನ್ ಡಿಬೆಂಚರ್ಸ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಅಂಡರ್ ರೈಟಿಂಗ್ ಕಮಿಷನ್, ಇಷ್ಟು ಏನಾಗುತ್ತೆ, ಮೈ ಡಿಯರ್ಸ್? ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. ಇನ್ವೆಸ್ಟ್ಮೆಂಟ್ಸ್ ಅಂಡ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಒನ್ಸ್ ಅಗೇನ್ ಅಸೆಟ್ಸ್ ಆಗುತ್ತೆ. ಈ ನಾಲ್ಕು ತಗೋಬಾರ್ದು. ದೆನ್ ಅಡಿಷನಲ್ ಇನ್ಫಾರ್ಮೇಶನ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, wait a minute, my dears. Premises are valued at 10% more than the book value. Land and building premises 10% ಜಾಸ್ತಿ ತಗೋಬೇಕು. Furniture and pictures, plant and machinery valued at 10% less than the book value. So furniture, machinery 10% ಕಡಿಮೆ ತಗೋಬೇಕು. Out of debtors 2000 as bad. Debtors ಅಲ್ಲಿ 2000 ತೆಗೆದಾಕಬೇಕು, bad. Other assets book value. Interest on debentures due for 2 years. ಆಗಲೇ ಹೇಳಿದೆ, 1 ಇದ್ರೆ 1, 2 ಇದ್ರೆ 2. Find out intrinsic value. ಮೈ ಡಿಯರ್ಸ್, ವ್ಯಾಲ್ಯೂಸ್ ಮಾತ್ರ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ವ್ಯಾಲ್ಯೂಸ್ ಇಂಪಾರ್ಟೆಂಟ್. ಈ ವ್ಯಾಲ್ಯೂಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಾವು ಪ್ರಾಬ್ಲಮ್ ಬೇಗ ಸಾಲ್ವ್ ಮಾಡ್ಬೋದು. ಮೈ ಡಿಯರ್ಸ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ 1,22,000 ಇದೆ, 20% ಮೋರ್ ದ್ಯಾನ್ ದ ಬುಕ್ ವ್ಯಾಲ್ಯೂ ಅಂತ ಹೇಳಿದ್ದಾರೆ. 120/100 ಮಾಡ್ಕೊಂಡ್ರೆ ಎಷ್ಟು ಬರುತ್ತೋ ನೋಡಿ. 1,22,000 ಇಂಟು 120/100 ಎಷ್ಟು ಬರುತ್ತೆ ನೋಡಿ? 1,46,400. 46,400 sir. 46,400. Wait a minute, my dears. Value correct ಇದೆಯಾ ನೋಡಿ? 1,22,000 ಕರೆಕ್ಟ್ ಇದೆ. 1,46,000. 1,46,400. 400. All right, my dears. Plant and machinery. Plant and machinery 99,000 ಇದೆ, my dears. Plant and machinery 99,000 ಇದೆ. 99,000 into 10/100, 10% ಅಮ್ಮ. ಎಷ್ಟು ಕಡಿಮೆ ಆಗಿರೋದು ನೋಡಿ? Plant and machinery. Sir. 10% less, sir. 10% less. 10%. So 90/100 ಮಾಡ್ಕೊಂಡ್ರೆ 99,000 into 90/100 ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡಿ? 89,100. ಹಾ? 89,100. 89,100. 100. Okay, my dears. Okay. 100. Then furniture and fixtures 88,000 ಇದೆ. Furniture and pictures. Furniture and fixtures 88,000 ಇದೆ. 10% less, sir. 88. ಹೌದು. 88,000 into 90/100 ಎಷ್ಟು ಬರುತ್ತೆ ನೋಡಿ? 79,200. 79,200. Okay. 200. Next, debtors ಎಷ್ಟಿದೆ ನೋಡಿ, my dears, value. Debtors ಇದೆಯಾ ಪ್ರಾಬ್ಲಮ್ ಅಲ್ಲಿ? debtors adjustment ಇದೆ. Out of debtors 2,000 bad ಅಂತ Yes, ಇದೆ. sir. 2,000. 2,000 as bad. Yes, sir. ಬ್ಯಾಡ್ ಇದೆ, ಬಟ್ ಇಲ್ಲ debtors ಇಲ್ವಲ್ಲ. ಎಲ್ಲಿದೆ? ಸ್ಟಾಕ್, ಬಿಆರ್, ಪ್ರಿಮೈಸಿಸ್, ಗುಡ್ ವಿಲ್, ರೈಟ್. ಮೈ ಡಿಯರ್ಸ್, ಬಿಆರ್ ನ debtors ಅಂತ ಮಾಡ್ಕೊಬಿಡಿ, ಮೈ ಡಿಯರ್ಸ್. Okay, sir. debtors ಅಂತ ಮಾಡ್ಕೊಬಿಡಿ. 78,000. 78,000. 78,000 ಮೈನಸ್ ಎಷ್ಟಪ್ಪ ಬ್ಯಾಡ್? 2,000, sir. 2,000. 2,000 ಬ್ಯಾಡ್. ಅಲ್ಲಿಗೆ ಎಷ್ಟು ಬರಬೇಕು? 76,000 ಬರಬೇಕು. 76,000. 76,000 ಅಲ್ಲಿಗೆ debtors ಆಯ್ತು, ಮೈ ಡಿಯರ್ಸ್.
ಮೈ ಡಿಯರ್ಸ್. ದೆನ್ ಸ್ಟಾಕ್ ಇದೆಯಾ? ಸ್ಟಾಕ್ 77,000. ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆಯಾ ಸ್ಟಾಕ್ ಗೆ? ಫರ್ನಿಚರ್, ಪ್ಲಾಂಟ್ ಅಂಡ್ ಮಿಷನರಿ. ಸ್ಟಾಕ್ 77,000 ತಗೋಬಹುದು ಮೈ ಡಿಯರ್ಸ್. ಇನ್ವೆಸ್ಟ್ಮೆಂಟ್ಸ್ ಇದೆಯಾ ಪ್ರಾಬ್ಲಮ್ ಅಲ್ಲ? ಇನ್ವೆಸ್ಟ್ಮೆಂಟ್ಸ್ 1 lakh ಮೈ ಡಿಯರ್ಸ್. ಇನ್ವೆಸ್ಟ್ಮೆಂಟ್ಸ್ 1 lakh. Yes, sir. 1 lakh. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇದೆಯಾ ಪ್ರಾಬ್ಲಮ್ ಅಲ್ಲಿ? ಇದೆ 35,000 ಮೈ ಡಿಯರ್ಸ್. ಲೋನ್ಸ್ ಅಂಡ್ ಅಡ್ವಾನ್ಸಸ್ 35. ಗುಡ್ ವಿಲ್ ಇದೆಯಾ ಪ್ರಾಬ್ಲಮ್ ಅಲ್ಲೇ? ಗುಡ್ ವಿಲ್ 96,000. Yes, sir, ಇದೆ. 96. ಇನ್ ಯಾವ್ದು ಬಿಟ್ಟಿದ್ದೀರಾ ನೋಡಿ? 96,000. Motor car, sir. ಇನ್ ಯಾವ್ದು ಬಿಟ್ಟಿದ್ದೀರಾ? ಒಂದ್ ನಿಮಿಷ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಯ್ತು. ಪ್ಲಾಂಟ್ ಅಂಡ್ ಮಿಷನರಿ ಆಯ್ತಾ? Motor car. ಮೋಟಾರ್ ಕಾರ್ ಬಿಟ್ಟಿದ್ದೀರಾ? ಪ್ರಿಮೈಸಿಸ್ ಬಿಟ್ಟಿದ್ದೀರಾ sir. ನೋಡಿ ಮೈ ಡಿಯರ್ಸ್. motor car. Yes, sir. ಪ್ರಿಮೈಸಿಸ್ Premises. 1,25,000 ತಗೊಂಬಿಡಿ. ಪ್ರಿಮೈಸಿಸ್. Sir, 1,28,000, sir. ಪ್ರಿಮೈಸಿಸ್ 1,28,000, 20% more ಮಾಡ್ಬೇಕು sir. ಯಾವುದು? ಮೋಟಾರ್ ಕಾರ್ ಫಸ್ಟ್ ಎಂಟ್ರಿ ಮಾಡ್ಬಿಡಿ. Premises. Okay, sir. ಮೋಟಾರ್ ಕಾರ್ ಎಷ್ಟಿದೆ ನೋಡಿ? 1,25,000 motor car. 1,25,000. 1,25,000 ಮೋಟಾರ್ ಕಾರ್. ಪ್ರಿಮೈಸಿಸ್ ಸಿಸ್ಟಮ್ ಹೇಳಿದ್ದು? ಪ್ರಿಮೈಸಿಸ್ 1,28,000, sir. 20% more ಮಾಡ್ಬೇಕು sir. ಆಯ್ತು, ಒಂದ್ ನಿಮಿಷ. $1,28,000. Yes, sir. 1,28,000 Into 120 by 100. into 120 by 100 ಎಷ್ಟು ಬರುತ್ತೆ ನೋಡಿ? 1,53,600. 53,600. 53,600. ಕರೆಕ್ಟ್ ಇದೆಯಾ? ಇನ್ಯಾವುದಾದ್ರೂ ಅಸೆಟ್ ಬಿಟ್ಟಿದ್ದೀರಿ ನೋಡಿ? Yes, ಲ್ಯಾಂಡ್ sir. ಬಿಲ್ಡಿಂಗ್, ಪ್ಲಾಂಟ್ ಮಿಷನ್, ಫರ್ನಿಚರ್ ಅಂಡ್ ಫಿಕ್ಚರ್ಸ್. ಫರ್ನಿಚರ್ ಫಿಕ್ಚರ್ಸ್ ಆಗಿದೆಯಾ? ಆಗಿದೆ. ಫರ್ನಿಚರ್ Yes, ಅಂಡ್ ಫಿಕ್ಚರ್, sir. ಸ್ಟಾಕ್, ಡೇಟಾಸ್, ಪ್ರಿಮೈಸಿಸ್, ಗುಡ್ ವಿಲ್, ಮೋಟರ್ ಕಾರ್, ಇನ್ವೆಸ್ಟ್ಮೆಂಟ್, ಲೋನ್ಸ್ ಅಂಡ್ ಅಡ್ವಾನ್ಸಸ್. ಮೈ ಡಿಯರ್ಸ್ ಟೋಟಲ್ ಮಾಡಿ ಮೈ ಡಿಯರ್ಸ್. ಟೋಟಲ್ ಅಸೆಟ್ಸ್ ಮಾಡಿ. ಟೋಟಲ್ ಅಸೆಟ್ಸ್ ಮಾಡಿ ಮೈ ಡಿಯರ್ಸ್. ಮೇಕ್ ದ ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ಕನ್ಫರ್ಮ್ ಮಾಡಿ. ಟೋಟಲ್ Yes, sir. ಅಸೆಟ್ಸ್ ಬೇಕು. ಟೈಮ್ ಆಯ್ತು ನೋಡು. ಚಾರ್ಟ್ ಯಾರು ಮಾಡ್ತಾ ಇಲ್ಲ ಟೋಟಲ್ ಅಸೆಟ್ಸ್. ಎಲ್ಲಿದೆ? ಯಾರು ಮಾಡಿಲ್ಲ. 9,77,300, sir. 300. ಇಸ್ ಇಟ್ ರೈಟ್? ಚೆಕ್ ಮಾಡಿ. Hello. 9,77,300. Yes, sir. Yes, sir. 77,000. 77,300. 9,77,300 ಟೋಟಲ್ ಅಸೆಟ್ಸ್. ಲಯಬಿಲಿಟೀಸ್ ನೋಡಿ ಮೈ ಡಿಯರ್ಸ್. ಅಡ್ಜಸ್ಟ್ಮೆಂಟ್ಸ್ ಏನಿದೆ? ಅದರ್ ಅಸೆಟ್ಸ್ ಅಟ್ ಬುಕ್ ವ್ಯಾಲ್ಯೂ. ಇದು ಬುಕ್ ಮೈ ಡಿಯರ್ಸ್. ಬ್ಯಾಂಕ್ ವ್ಯಾಲ್ಯೂ ಅಂತಿದೆ, ಬುಕ್ ವ್ಯಾಲ್ಯೂ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಒಂದು ಬಿಟ್ರೆ ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ 2 ಇಯರ್ಸ್ಗೆ. ಕ್ರೆಡಿಟಾರ್ಸ್ 40,000 ಕರೆಕ್ಟ್ ಇದೆಯೋ ನೋಡಿ, ಒಂದ್ ನಿಮಿಷ ಚೆಕ್ ಮಾಡ್ಕೊಂಬಿಡಿ. ಕ್ರೆಡಿಟಾರ್ಸ್ 66,000 ಮೈ ಡಿಯರ್ಸ್. ಲಾಸ್ಟ್ ಪ್ರಾಬ್ಲಮ್ ಪ್ರಿಂಟ್ ಆಗೋಗಿದೆ. ಲಾಸ್ಟ್ ಪ್ರಾಬ್ಲಮ್ ಪ್ರಿಂಟ್ ಆಗೋಗಿದೆ. 66,000 creditors. Then bills payable, bank loan. Bills payable 55,000. 55,000. ನೋಡ್ಕೊಬಿಡಿ ನೀವು. bills payable 55. ಬ್ಯಾಂಕ್ ಲೋನ್ ಎಷ್ಟಿದೆ? ಇಲ್ಲ. BOD 51. Bank loan ಇಲ್ಲ sir. BOD 51,000. bills payable 55. ಕರೆಕ್ಟಾ? ಬ್ಯಾಂಕ್ ಲೋನ್ ಇಲ್ಲ ಮೈ ಡಿಯರ್. 55. ಬ್ಯಾಂಕ್ Yes, ಲೋನ್ sir. ಇಲ್ಲ. Yes, sir. BOD ಇದೆ. ಎಷ್ಟು BOD? BOD. Yes, sir. ಎಷ್ಟು? 51. 51,000. ಮೈ ಡಿಯರ್ಸ್ 51,000. ಓಕೆ. ಡಿಬೆಂಚರ್ಸ್ ಎಷ್ಟಿದೆ ನೋಡಿ? 1 lakh ಇದೆ sir. 12% 1 ಡಿಬೆಂಚರ್ಸ್ lakh. 1 lakh. 12% ಮೈ ಡಿಯರ್ಸ್. Lakh. 12% ಡಿಬೆಂಚರ್ಸ್ 1 lakh. 1 lakh. 2 years ಇದೆ sir. Wait a minute. Interest on debentures 1 lakh into, my dears, 1 lakh into ಎಷ್ಟು percent? 12% my dears. 12% into 2 my dears. 2 years ಗೆ ಕೇಳಿರೋದು 2 ಎಷ್ಟು ಬರುತ್ತೆ ನೋಡಿ? Yes, sir. 24,000.
24,000 my dears. 4,000. 24,000. ಇನ್ನು ಯಾವ್ದನ್ನ ಬಿಟ್ಟಿದೀವಿ ನೋಡಿ, ಡಿಪ್ರಿಸಿಯೇಷನ್ ಫಂಡ್ 70,000 ಇದೆ my dears. Yes, sir. ಡಿಪ್ರಿಸಿಯೇಷನ್ ಫಂಡ್ Yes, sir. 70,000 ಇದೆ, ಕರೆಕ್ಟಾ? Yes, sir. Yes, sir. ಡಿಪ್ರಿಸಿಯೇಷನ್ ಫಂಡ್ 70,000. ಇನ್ಯಾವ್ದಾದ್ರು ಬಿಟ್ಟಿದ್ದೀರಾ ನೋಡಿ ಫಂಡ್? ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬಿಒಡಿ, ಡಿಪ್ರಿಸಿಯೇಷನ್ ಫಂಡ್ 12% ಡಿಬೆಂಚರ್ಸ್, ಇಂಟ್ರೆಸ್ಟ್ ಅಷ್ಟು ಕೊಟ್ಟಿದ್ದೀನಿ. ಇನ್ಶೂರೆನ್ಸ್ ಫಂಡ್ ಬಿಟ್ಟಿದ್ದೀನಿ ನೋಡಿ ಮೈ ಡಿಯರ್ಸ್, 90,000 ಇನ್ಶೂರೆನ್ಸ್ ಫಂಡ್. 90,000. ಹೌದೌದು, ಇನ್ಶೂರೆನ್ಸ್ ಫಂಡ್ 90. ಇನ್ಶೂರೆನ್ಸ್ ಫಂಡ್ 90,000. My dears, total ಮಾಡಿ liabilities 4,32,000. 4 lakh, ಕರೆಕ್ಟಾ? ಚೆಕ್ ಮಾಡಿ. Yes, sir. 32,000. 32,000. Okay, right. Net assets available to shareholders ನೋಡಿ ಎಷ್ಟಿದೆಯಾ? Net assets available to shareholders 5,45,300. 9,77,300 ಅಲ್ಲಿ 4,32,000 ಲೆಸ್ ಮಾಡಿದ್ರೆ 5,45,300. 5,45,300. ಓಕೆ ಮೈ ಡಿಯರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ ಪ್ರಾಬ್ಲಮ್ ಅಲ್ಲಿ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,50,000 ಇದೆ ಮೈ ಡಿಯರ್ಸ್. Yes, sir. 2,50,000. ಬ್ಯಾಲೆನ್ಸ್ ಫೈಂಡ್ ಔಟ್ ಮಾಡಿ ಮೈ ಡಿಯರ್ಸ್. 5,45,300 2,95,300. 2,95,300. 300. Okay my dear, that is Yes, sir. net Yes, assets sir. available to equity shareholders. ಹಾಗೆ ಫಾರ್ಮುಲಾ ಹಾಕೊಂಡು ಸಾಲ್ವ್ ಮಾಡಿ. my dears. Intrinsic value per share 2,95,300 divided by 3,000 equity shares, sir. 3 na confirm 3,000 equity shares. Okay, correct ಇದೆ. Yes, sir. 3,000 equity shares. 3,000 equity shares, right? 100 each. ಎಷ್ಟು ಬರುತ್ತೆ ನೋಡಿ? 98.43, sir. 98.43. 98.43 per share, correcta? 43. Yes, sir. 98.43 per share. Yes, my sir. dears. That's it. Calculation of intrinsic value of share, my dears. Intrinsic value of share. My dears, Sir. here there is one more problem. ಇದನ್ನ ನೀವು ಸಾಲ್ವ್ ಮಾಡ್ತೀರಾ ಅನ್ಕೊಂಡಿದ್ದೀನಿ, ನೋಡೋಣ my dears. ಈಸಿ ಇದ್ರೆ ನೀವು ಸಾಲ್ವ್ ಮಾಡಿ, ಡಿಫಿಕಲ್ಟ್ ಇದ್ರೆ ನಾನೇ ಸಾಲ್ವ್ ಮಾಡಿಸ್ತೀನಿ. ನಾನು ಗ್ಲಾನ್ಸ್ ಮಾಡೋದು ಮಾಡ್ಕೊಡ್ತೀನಿ, ಟ್ರೈ ಮಾಡಿ, ಬರ್ಲಿಲ್ಲ ಅಂದ್ರೆ ನಾನು ಸಾಲ್ವ್ ಮಾಡಿಸ್ತೀನಿ. ರೈಟ್ ಮೈ ಡಿಯರ್ಸ್, ಇಲ್ಲಿ ನೋಡಿ 12,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 each 12 lakhs ಬಿಡಿ. 18,000 equity shares of 100 each 18 lakhs. Reserves and surplus ಬರಲ್ಲ. Depreciation fund, workmen compensation fund, provision for tax, proposed dividends, sundry creditors, bills payable, bank loan, debenture redemption reserve, other current liabilities. My dears, length ಇದೆ ಪ್ರಾಬ್ಲಮ್, ನಾನೇ ಸಾಲ್ವ್ ಮಾಡಿಸ್ತೀನಿ. You don't worry, ನಾನು ಸಾಲ್ವ್ ಮಾಡಿಸ್ತೀನಿ. Until, take care my dears, take care.